ओम शांति। सहज सिद्धि प्राप्त करने के लिए ज्ञान स्वरूप ಪ್ರಯೋಗಿ ಆತ್ಮ ಬನ. ಸಹಜ ಸಿದ್ಧಿಯನ್ನು ಪ್ರಾಪ್ತಿ ಮಾಡಲು ಜ್ಞಾನ ಸ್ವರೂಪ ಪ್ರಯೋಗಿ ಆತ್ಮಗಳಾಗಿ. ವಾಣಿಯ ಸಾರ. ज्ञान प्रकाश है, व्यर्थ अंधकार है. ज्ञान प्रकाश, व्यर्थ अंधकार. वर्तमान समय व्यर्थ को समाप्त करने का अटेंशन रखना है. सबसे मुख्य बात संकल्प रूपी बीज को समर्थ बनाना है. ವರ್ತಮಾನ ಸಮಯದಲ್ಲಿ ವ್ಯರ್ಥವನ್ನು ಸಮಾಪ್ತಿ ಮಾಡುವುದರ ಕಡೆ ಅಟೆನ್ಷನ್ ಇಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಸಂಕಲ್ಪ ಅನ್ನೋ ಬೀಜವನ್ನು ಸಮರ್ಥ ಮಾಡ್ಕೊಳ್ಬೇಕು. अगर संकल्प रूपी बीज समर्थ है तो वाणी कर्म संबंध सहज ही समर्थ हो जाएगा. अगर ಒಂದು ವೇಳೆ ಸಂಕಲ್ಪ ರೂಪಿ ಬೀಜ ಸಮರ್ಥವಾಗಿದ್ದಾಗ ವಾಣಿ ಕರ್ಮ ಸಂಬಂಧ ಸಹಜವಾಗಿ ಸಮರ್ಥ ಆಗುತ್ತೆ. योगी व प्रयोगी आत्मा के आगे 5 विकार जो दूसरों के लिए जहरीले सांप है, लेकिन आप योगी प्रयोगी आत्माओं के लिए ये सांप गले की माला बन जाते हैं. ಯೋಗಿ ಅಥವಾ ಪ್ರಯೋಗಿ ಆತ್ಮದ ಮುಂದೆ 5 ವಿಕಾರ ಬೇರೆಯವರಿಗೆ ಅದು ವಿಷಭರಿತ ಹಾವಾದರೆ, ನಿಮ್ಮಂಥ ಯೋಗಿ ಮತ್ತು ಪ್ರಯೋಗಿ ಆತ್ಮಗಳಿಗೆ ಅದು ಕೊರಳಿನ ಮಾಲೆಯಾಗುವುದು. आप ब्राह्मणों के और ब्रह्मा बाप के अशरीरी तपस्वी शंकर स्वरूप का यादगार अभी भी भक्त लोग पूछते हैं. ನೀವು ಬ್ರಾಹ್ಮಣ ಮತ್ತು ಬ್ರಹ್ಮ ತಂದೆಯ ಅಶರೀರಿ ತಪಸ್ವಿ ಶಂಕರ ಸ್ವರೂಪದ ನೆನಪಾರ್ಥವಾಗಿ ಭಕ್ತರು ಇಂದಿಗೂ ಕೂಡ ಪೂಜೆ ಮಾಡ್ತಾರೆ. दूसरा यादगार, ये सांप आपके अधीन ऐसे बन जाते जो आपके खुशी में नचाने की स्टेज बन जाते. ಮತ್ತೊಂದು ನೆನಪಾರ್ಥವಾಗಿ ಈ ಹಾವು ನಿಮಗೆ ಹೇಗೆ ಅಧೀನ ಆಗುತ್ತಂತ ಹೇಳಿದ್ರೆ, ನಿಮ್ಮನ್ನು ಖುಷಿಯಲ್ಲಿ ಡ್ಯಾನ್ಸ್ ಮಾಡಿಸಲಿರುವಂಥ ಸ್ಟೇಜ್ ಆಗಿಬಿಡುತ್ತೆ. ಜಬ್ ವಿಜಯ್ ಬನ್ ಜಾತೆ ಹೈ, ಯಾವಾಗ ನೀವು ವಿಜಯಿಗಳಾಗ್ತಿರೋ ಆಗ. खुशी में नाचते रहते हैं तो ये स्थिति स्टेज के रूप में दिखाई. ಖುಷಿಯಲ್ಲಿ ನಾವು ಡ್ಯಾನ್ಸ್ ಮಾಡ್ತಾ ಇರ್ತೀವಿ. ಸೊ ಈ ಒಂದು ಸ್ಥಿತಿಯನ್ನು ಸ್ಟೇಜಿನ ರೂಪದಲ್ಲಿ ತೋರಿಸಿದ್ದಾರೆ. ವಾಣಿಯ ವಿಸ್ತಾರ. आज ज्ञानदाता वरदाता अपने ज्ञानी तो आत्मा योगी तो आत्मा बच्चों को देख रहे हैं. ಇಂದು ಜ್ಞಾನದಾತ ವರದಾತ ತಮ್ಮ ಜ್ಞಾನೀತು ಆತ್ಮ ಯೋಗಿತು ಆತ್ಮ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಹರೇಕ್ ಬಚ್ಚ ಜ್ಞಾನ ಸ್ವರೂಪ और ಯೋಗಯುಕ್ತ ಕहाँ तक बना है. ಪ್ರತಿಯೊಂದು ಮಗು ಜ್ಞಾನ ಸ್ವರೂಪ ಮತ್ತು ಯೋಗಯುಕ್ತ ಎಲ್ಲಿವರೆಗೂ ಆಗಿದೆ ಅಂತ ಹೇಳಿ. ಜ್ಞಾನ ಸುನ್ನೆ और सुनाने के निमित्त बने हैं, वा ಜ್ಞಾನ ಸ್ವರೂಪ बने हैं. ಜ್ಞಾನ ಹೇಳುವ ಅಥವಾ ಕೇಳುವ ಅಥವಾ ಹೇಳಲು ನಿಮಿತ್ತ ಆಗಿದ್ದೀರಾ, ಅಥವಾ ಜ್ಞಾನ ಸ್ವರೂಪ ಎಲ್ಲಿವರೆಗೂ ಆಗಿದ್ದೀರಾ. समय प्रमाण योग लगाने वाले बने हैं, वह सदा योगी जीवन अर्थात कर्म में योग युक्त ही युक्त स्वतः सदा के योगी बने हैं. ಸಮಯ ಪ್ರಮಾಣ ಯೋಗ ಮಾಡುವಂಥವ್ರಾಗಿದ್ದೀರಾ ಅಥವಾ ನಿರಂತರ ಯೋಗಿ ಜೀವನ ಅಂತ ಹೇಳಿದ್ರೆ ಕರ್ಮದಲ್ಲಿ ಯೋಗಯುಕ್ತ ಯುಕ್ತ ಸ್ವತಃ ಸಹಜವಾಗಿ ಎಲ್ಲಿವರೆಗೂ ಆಗಿದ್ದೀರಾ. किसी भी ब्राह्मण आत्मा से कोई भी पूछेंगे कि ज्ञानी और योगी है तो क्या कहेंगे. ಯಾವುದೇ ಬ್ರಾಹ್ಮಣ ಆತ್ಮದ ಬಳಿ ಯಾರೇ ಕೇಳಿದ್ರು ಏನು ಹೇಳ್ತೀರಾ, ಜ್ಞಾನಿ ಮತ್ತು ಯೋಗಿ ಆಗಿದ್ದೀರಾ ಅಂದರೆ ಏನು ಉತ್ತರ ಕೊಡ್ತೀರಾ. ಸಭಿ ಜ್ಞಾನಿ ಅವ್ರ ಯೋಗಿ ಹೇನಾ, ಎಲ್ಲರೂ ಜ್ಞಾನಿ ಮತ್ತು ಯೋಗಿಗಳಾಗಿದ್ದೀರಲ್ವ. ಜ್ಞಾನ ಸ್ವರೂಪ ಬನ್ನ ಅರ್ಥಾತ್ ಹರ್ ಸಂಕಲ್ಪ ಬೋಲ್ और कर्म ಸಮರ್ಥ ಹೋಗ. ಜ್ಞಾನ ಸ್ವರೂಪ ಆಗೋದು ಅಂದರೆ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮ ಸಮರ್ಥವಾಗಿರುತ್ತೆ. व्यर्थ समाप्त होगा, व्यर्थ समाप्ति ಆಗ್ಬಿಡುತ್ತೆ. क्योंकि जहाँ समर्थ है वहाँ व्यर्थ हो नहीं सकता. ಯಾಕಂತಂದ್ರೆ ಹೇಳಿದ್ರೆ ಎಲ್ಲಿ ಸಮರ್ಥತೆ ಇರುತ್ತೋ ಅಲ್ಲಿ ವ್ಯರ್ಥ ಇರೋಲ್ಲ. जैसे प्रकाश और अंधियारा साथ साथ नहीं होता, ಹೇಗೆ ಪ್ರಕಾಶ ಮತ್ತು ಕತ್ತಲು ಜೊತೆಲಿರೋದಿಲ್ಲ. तो ज्ञान प्रकाश है, व्यर्थ अंधकार है. ಹಾಗಾಗಿ ಜ್ಞಾನ ಪ್ರಕಾಶ, ವ್ಯರ್ಥ ಅಂಧಕಾರ. वर्तमान समय व्यर्थ को समाप्त करने का अटेंशन रखना है. ವರ್ತಮಾನ ಸಮಯದಲ್ಲಿ ವ್ಯರ್ಥವನ್ನು ಸಮಾಪ್ತಿ ಮಾಡೋ ಕಡೆ ಅಟೆನ್ಷನ್ ಇಡಬೇಕು. सबसे मुख्य बात संकल्प रूपी बीज को समर्थ बनाना है. ಎಲ್ಲಕ್ಕಿಂತ ಮುಖ್ಯವಾಗಿ ಸಂಕಲ್ಪ ರೂಪಿ ಬೀಜವನ್ನು ಸಮರ್ಥ ಮಾಡಬೇಕು. अगर संकल्प रूपी बीज समर्थ है तो वाणी कर्म संबंध सहज ही समर्थ हो ही जाता है.
ಒಂದು ವೇಳೆ ಸಂಕಲ್ಪ ರೂಪಿ ಸಮರ್ಥ ಇದ್ದಾಗ, ಬೀಜ ಸಮರ್ಥವಾಗಿದ್ದಾಗ ವಾಣಿ ಕರ್ಮ ಸಂಬಂಧ ಸಹಜವಾಗಿ ಸಮರ್ಥ ಆಗಿಬಿಡುತ್ತೆ. तो ज्ञान स्वरूप अर्थात हर समय हर संकल्प हर सेकेंड समर्थ. ಹಾಗಾಗಿ ಜ್ಞಾನ ಸ್ವರೂಪ ಅಂತ ಹೇಳಿದ್ರೆ ಪ್ರತಿ ಸಮಯ ಪ್ರತಿ ಸಂಕಲ್ಪ ಪ್ರತಿ ಸೆಕೆಂಡ್ ಕೂಡ ಸಮರ್ಥವಾಗಿರೋದು. योगी तो आत्मा सभी बने हो लेकिन हर संकल्प स्वतः योगयुक्त युक्त ही युक्त हो. ಯೋಗಿ ತು ಆತ್ಮ ನೀವೆಲ್ಲ ಆಗಿದ್ದೀರಾ, ಆದರೆ ಪ್ರತಿ ಸಂಕಲ್ಪ ಯೋಗಯುಕ್ತ ಯುಕ್ತ ಆಗಿರಲಿ. ಇಸ್ಮೇ ನಂಬರ್ ವಾರ, ಇದರಲ್ಲಿ ನೀವು ನಂಬರ್ ವಾರ ಆಗಿದ್ದೀರಾ. ಕ್ಯೂ ನಂಬರ್ ಬನೆ? ಜಬ್ ವಿಧಾತಾ ಬಿ ಏಕ್ ಹೇ ವಿಧಿ ಬಿ ಏಕ್ ಹೇ ಫಿರ್ ನಂಬರ್ ಕ್ಯೂ? ಯಾಕೆ ನಂಬರ್ ಆಯಿತು? ವಿಧಾತಾನೂ ಒಬ್ಬನೇ, ವಿಧಿನೂ ಒಂದೇ, ಆದರೆ ನಂಬರ್ ಯಾಕೆ? ಬಾಬ್ದಾದಾ ನೆ ದೇಖಾ ಯೋಗಿ ತೋ ಬನೆ ಹೇ ಲೇಕಿನ್ ಪ್ರಯೋಗಿ ಕಮ್ ಬಂತೆ ಹೇ. ಬಾಬ್ದಾದ ನೋಡಿದ್ದಾರೆ, ಯೋಗಿಗಳಾಗಿದ್ದೀರಾ, ಆದರೆ ಪ್ರಯೋಗಿಗಳು ಕಡಿಮೆ ಆಗ್ತೀರಾ. ಯೋಗ ಕರ್ನೆ ಅವ್ರ ಕರಾನೆ ದೋನೋ ಮೇ ಸಭಿ ಹೋಶ್ಯಾರ್ ಹೇ. ಯೋಗ ಮಾಡೋದು ಮತ್ತು ಮಾಡಿಸೋದ್ರಲ್ಲಿ ಎರಡರಲ್ಲೂ ನೀವೆಲ್ಲ ಚಾಲೂಕಾಗಿದ್ದೀರಾ. ऐसा कोई है जो कहे कि योग कराना नहीं आता? ಯಾರಾದರೂ ಇದ್ದೀರಾ? ನನಗೆ ಯೋಗ ಮಾಡಿಸ್ಲಿಕ್ಕೆ ಬರಲ್ಲ ಅಂತನ್ನೋರು ಯಾರಾದರೂ ಇದ್ದೀರಾ? जैसे योग करने और कराने में योग्य हो, ऐसे ही प्रयोग करने में योग्य बनना और बनाना, इसको कहा जाता है योगी जीवन. ಹೇಗೆ ಯೋಗ ಮಾಡೋದು ಮಾಡಿಸೋದ್ರಲ್ಲಿ ನೀವು ಯೋಗ್ಯರಾಗಿದ್ದೀರೋ, ಅದೇ ರೀತಿ ಪ್ರಯೋಗ ಮಾಡೋದ್ರಲ್ಲೂ ಕೂಡ ಯೋಗ್ಯ ಆಗಬೇಕು ಮತ್ತು ಬೇರೆಯವ್ರಿಗೂ ಮಾಡಿಸೋ ರೀತಿ ಆಗಬೇಕು. ಅಂಥವ್ರನ್ನ ಯೋಗಿ ಜೀವನ್ ಅಥವಾ ಯೋಗಯುಕ್ತ ಜೀವನ ಅಂತ ಹೇಳ್ತಾರೆ. ಅಭಿ ಪ್ರಯೋಗಿ ಜೀವನಕ್ಕೆ ಅವಶ್ಯಕತೆ ಹೈ. ಯಾಕಂತ ಹೇಳಿದ್ರೆ ಈಗ ಪ್ರಯೋಗಿ ಜೀವನದ ಅವಶ್ಯಕತೆ ಇರೋದು. जो योग की परिभाषा जानते हो, वर्णन करते हो, वो सभी विशेषताएं प्रयोग में आती है. ಏನು ಯೋಗದ ಪರಿಭಾಷೆ ನೀವು ತಿಳ್ಕೊಂಡಿದ್ದೀರೋ, ವರ್ಣನೆ ಮಾಡ್ತಿರೋ, ಆ ಎಲ್ಲ ವಿಶೇಷತೆಗಳು ಪ್ರಯೋಗದಲ್ಲಿ ಮಾಡಿದ್ದೀರಾ. सबसे पहले अपने आप से माना आप में ये चेक करो कि अपने संस्कार परिवर्तन में कहाँ तक प्रयोगी बने हो. ಎಲ್ಲಕ್ಕಿಂತ ಮೊದಲಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಸಂಸ್ಕಾರ ಪರಿವರ್ತನೆ ಮಾಡೋದ್ರಲ್ಲಿ ಎಷ್ಟು ಪ್ರಯೋಗಿಗಳಾಗಿದ್ದೀರಾ. क्योंकि आप सबके श्रेष्ठ संस्कार ही श्रेष्ठ संसार के रचना की नींव है. ಯಾಕಂತ ಹೇಳಿದ್ರೆ ನೀವು ಆತ್ಮಗಳೇ, ನಿಮ್ಮ ಶ್ರೇಷ್ಠ ಸಂಸ್ಕಾರನೇ ಶ್ರೇಷ್ಠ ಸಂಸಾರದ ರಚನೆಗೆ ನೀವಾಗಿರುತ್ತೆ. ಅಗರ್ ನೀವು ಮಜಬೂತ್ ಹೇ, ಒಂದು ವೇಳೆ ಜಡ ಮಜಬೂತ್ ಆಗಿದ್ದಾಗ ಅನ್ಯ ಸಭಿ ಬಾತೆ ಸ್ವತಃ ಮಜಬೂತ್ ಹುಯಿ ಪಡಿ ಹೇ, ಉಳಿದೆಲ್ಲ ಮಾತುಗಳು ಶಕ್ತಿಶಾಲಿ ಆಗೇ ಇರುತ್ತೆ. तो ये देखो कि संस्कार समय पर कहाँ धोखा तो नहीं देते हैं. ಹಾಗಾಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಸಂಸ್ಕಾರ ಎಲ್ಲೋ ಆದರೂ ಒಂದು ಕಡೆ ಮೋಸ ಏನು ಮಾಡಲ್ವಾ. श्रेष्ठ संस्कार को परिवर्तन करने वाले कैसे भी व्यक्ति हो. ಶ್ರೇಷ್ಠ ಸಂಸ್ಕಾರವನ್ನು ಪರಿವರ್ತನೆ ಮಾಡೋರು ಎಂಥದೇ ವ್ಯಕ್ತಿ ಆಗಿರಲಿ, वस्तु हो परिस्थिति हो, योग के प्रयोग करने वाली आत्मा को श्रेष्ठ से साधारणता में हिला नहीं सकते. ಯಾವುದೇ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಪರಿಸ್ಥಿತಿ ಆಗಿರ್ಬೋದು, ಯೋಗದ ಪ್ರಯೋಗದಲ್ಲಿರುವಂಥ ಆತ್ಮದ ಶ್ರೇಷ್ಠತೆಯನ್ನು ಸಾಧಾರಣದಲ್ಲಿ ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ. ऐसे नहीं कि बात ही ऐसी थी, व्यक्ति ही ऐसा था, वह वायुमंडल ऐसा था, इसलिए श्रेष्ठ संस्कार को परिवर्तन कर साधारण व व्यर्थ बना दिया. ಈ ರೀತಿ ಹೇಳೋದಿಲ್ಲ. ವ್ಯಕ್ತಿನೇ ಹಾಗಿತ್ತು, ಪರಿಸ್ಥಿತಿನೇ ಹಾಗಿತ್ತು, ವಾಯುಮಂಡಲನೇ ಹಾಗಿತ್ತು, ಹಾಗಾಗಿ ನನ್ನ ಶ್ರೇಷ್ಠ ಸಂಸ್ಕಾರ ಪರಿವರ್ತನೆಯಾಗಿ ಸಾಧಾರಣ ರೂಪದಲ್ಲಿ ಅಂದರೆ ವ್ಯರ್ಥದಲ್ಲಿ ಬಂದ್ಬಿಡ್ತು. तो क्या इसको प्रयोगी आत्मा कहेंगे? ಅಂಥವ್ರನ್ನ ಪ್ರಯೋಗಿ ಆತ್ಮ ಅಂತ ಹೇಳ್ತೀವ? अगर समय पर योग की शक्तियों का प्रयोग ही नहीं किया हुआ हो, इसको क्या कहा जाएगा? ಸಮಯದನುಸಾರವಾಗಿ ಯೋಗದ ಶಕ್ತಿಯನ್ನು ಪ್ರಯೋಗನೇ ಮಾಡಲಿಲ್ಲ ಅಂದರೆ ಅದಕ್ಕೆ ಏನು ಹೇಳೋದು? तो पहले इस फाउंडेशन को देखो कि कहाँ तक समय पर ಪ್ರಯೋಗಿ ಬನೆ. ಹಾಗಾಗಿ ಈ ಫೌಂಡೇಶನ್ ನೋಡ್ಕೊಳ್ಳಿ, ಎಲ್ಲಿವರೆಗೂ ನೀವು ಪ್ರಯೋಗಿಗಳಾಗಿದ್ದೀರಾ. अगर स्व के संस्कार परिवर्तन नहीं बने हैं तो नए संसार परिवर्तक कैसे बनेंगे? ನಿಮ್ಮ ಸಂಸ್ಕಾರನೇ ಇನ್ನೂ ಪರಿವರ್ತನೆ ಆಗಿಲ್ಲ ಅಂತ ಹೇಳಿದ್ರೆ ಹೊಸ ಸಂಸಾರನ ಪರಿವರ್ತನೆ ಮಾಡಲಿಕ್ಕೆ ಎಲ್ಲಿವರೆಗೂ ಯೋಗ್ಯರಾಗಿದ್ದೀರಾ? प्रयोगी आत्मा की पहली निशानी है संस्कार के ऊपर सदा प्रयोग में विजय. ಪ್ರಯೋಗಿ ಆತ್ಮದ ಮೊದಲನೇ ನಿಶಾನಿ ಅಥವಾ ಗುರುತಾಗಿರುತ್ತೆ ಸಂಸ್ಕಾರದ ಮೇಲೆ ಪ್ರಯೋಗ ಮಾಡೋದ್ರಲ್ಲಿ ವಿಜಯ ಆಗಿರುತ್ತೆ.
दूसरी निशानी प्रकृति द्वारा आने वाली परिस्थितियों पर योग के प्रयोग द्वारा विजय. ಮತ್ತೊಂದು ಗುರುತು ಏನಾಗಿರುತ್ತೆ ಅಂದರೆ ಪ್ರಕೃತಿಯಿಂದ ಬರುವಂಥ ಪರಿಸ್ಥಿತಿಯ ಮೇಲೆ ಯೋಗದ ಪ್ರಯೋಗದಿಂದ ವಿಜಯ ಮಾಡ್ಕೊಳ್ಳೋದು. समय प्रति समय प्रकृति की हलचल भी योगी आत्मा को अपने तरफ आकर्षित करते रहेगी. ಸಮಯ ಪ್ರತಿ ಸಮಯ ಯೋಗಿ ಆತ್ಮದ ಮೇಲೆ ಪ್ರಕೃತಿಯ ಹಲ್ಚಲು ತನ್ನ ಕಡೆ ಆಕರ್ಷಣೆ ಮಾಡುತ್ತೆ. ऐसे समय पर योग की विधि प्रयोग में आती है. ಇಂಥ ಸಮಯದಲ್ಲಿ ಯೋಗದ ವಿಧಿ ಪ್ರಯೋಗದಲ್ಲಿ ಬರುತ್ತಾ. कभी योगी पुरुष को व पुरुषोत्तम आत्मा को प्रकृति प्रभावित तो नहीं करती. ಕೆಲವೊಮ್ಮೆ ಈ ಯೋಗಿ ಪುರುಷ ಅಥವಾ ಪುರುಷೋತ್ತಮ ಆತ್ಮಕ್ಕೆ ಪ್ರಕೃತಿ ಪ್ರಭಾವ ಏನು ಮಾಡಲ್ಲ ಅಲ್ವಾ. ಕ್ಯೂಂಕಿ ಬ್ರಾಹ್ಮಣ ಆತ್ಮಯೇ ಪುರುಷೋತ್ತಮ ಆತ್ಮಯೇ. ಯಾಕಂತ ಹೇಳಿದ್ರೆ ಬ್ರಾಹ್ಮಣ ಆತ್ಮಗಳು ಪುರುಷೋತ್ತಮ ಆತ್ಮಗಳು. ನೀವು ಪ್ರಕೃತಿ ಪುರುಷೋತ್ತಮ ಆತ್ಮಾओं की दासी है. ಪ್ರಕೃತಿ ಪುರುಷೋತ್ತಮ ಆತ್ಮಗಳ ದಾಸಿಯಾಗಿರುತ್ತೆ. ಮಾಲಿಕ್ दासी के प्रभाव में आ जाए इसको क्या कहेंगे. ಮಾಲೀಕನಾಗಿ ದಾಸನ ಪ್ರಭಾವ ಬಂದ್ಬಿಟ್ರೆ ಅದಕ್ಕೇನು ಹೇಳ್ಬೋದು. आजकल पुरुषोत्तम आत्माओं को प्रकृति साधनों और सैल्वेशन के रूप में प्रभावित करती है. ಈಗೆಲ್ಲ ಪುರುಷೋತ್ತಮ ಆತ್ಮಗಳಿಗೆ ಪ್ರಕೃತಿ ಸಾಧನೆಗಳು ಸ್ಯಾಲ್ವೇಷನ್ ರೂಪದಲ್ಲಿ ಪ್ರಭಾವ ಮಾಡ್ತಾ ಇರುತ್ತೆ. साधन व सैल्वेशन कम तो योग युक्त भी कम. इसको कहा जाता है प्रभावित होना. ಸಾಧನ್ ಅಥವಾ ಸ್ಯಾಲ್ವೇಷನ್ ಕಡಿಮೆ ಇತ್ತು ಅಂದರೆ ಯೋಗನೂ ಕಡಿಮೆ ಇದೆ ಅಂತ ಇದನ್ನೇ ಹೇಳೋದು ಪ್ರಭಾವ ಆಗಿದ್ದೀವಿ ನಾವು ಅಂತ ಹೇಳಿ. ಯೋಗಿ ವ ಪ್ರಯೋಗಿ ಆತ್ಮ ಕಿ ಸಾಧನಾ ಕೆ ಆಗೆ ಸಾಧನ್ ಸ್ವತಃ ಹಿ ಸ್ವಯಂ ಆತೆ ಹೈ. ಯೋಗಿ ಅಥವಾ ಪ್ರಯೋಗಿ ಆತ್ಮದ ಮುಂದೆ ಅಂದರೆ ಆ ಪ್ರಯೋಗಿ ಆತ್ಮದ ತಪಸ್ಸಿನ ಮುಂದೆ ಸಾಧನಗಳು ಸ್ವಯಂವೇ ಮುಂದೆ ಬರುತ್ತೆ. ಸಾಧನಾ ಕಾ ಆಧಾರ ನಹಿ. ಸಾಧನದ ಆಧಾರ ಆಗಿರೋದಿಲ್ಲ. ಲೇಕಿನ್ ಸಾಧನೋಕೆ ಸ್ವತಃ ಆಧಾರ ಬನ್ ಜಾಯೇಗಿ. ಆದರೆ ಸಾಧನೆಗೆ ಸ್ವತಃನೇ ಆಧಾರ ಆಗಿಬಿಡುತ್ತೆ. इसको कहा जाता है प्रयोगी आत्मा. तो चेक करो संस्कार परिवर्तन विजय और प्रकृति के प्रभाव के विजय कहाँ तक बने हैं. ಹಾಗಾಗಿ ಚೆಕ್ ಮಾಡ್ಕೊಳ್ಳಿ ಸಂಸ್ಕಾರ ಪರಿವರ್ತನೆಯ ವಿಜಯ ಪ್ರಕೃತಿಯ ಮೇಲೆ ವಿಜಯ ಮಾಡೋದ್ರಲ್ಲಿ ಎಲ್ಲಿವರೆಗೂ ಮುಂದುವರೆದಿದ್ದೀರಾ. ತೀಸರಿ ನಿಶಾನಿ ಹೇ ವಿಕಾರೋ ಪರ್ ವಿಜಯ್. ಮೂರನೇ ಗುರುತಾಗಿರುತ್ತೆ ವಿಕಾರದ ಮೇಲೆ ಅವರು ವಿಜಯ ಪಡ್ಕೊಂಡಿರ್ತಾರೆ. योगी व प्रयोगी आत्मा के आगे 5 विकार जो दूसरों के लिए जहरीले सांप है, लेकिन आप योगी प्रयोगी आत्माओं के लिए सांप गले की माला बन जाती है. ಯೋಗಿ ಅಥವಾ ಪ್ರಯೋಗಿ ಆತ್ಮದ ಮುಂದೆ ಈ 5 ವಿಕಾರ ಎಂಬ ಹಾವು ಬೇರೆಯವರಿಗೆ ವಿಷಭರಿತ ಹಾವಾದರೆ ನಿಮಗದು ಕೊರಳಿನ ಮಾಲೆ ಆಗಿಬಿಡುತ್ತೆ. ನೆನಪಾರ್ಥವಾಗಿ ಪ್ರಯೋಗಿ आत्माओं के लिए गले की माला ना. आप ब्राह्मणों के और ब्रह्मा बाप के अशरीरी तपस्वी शंकर स्वरूप का यादगार अभी भी भक्त लोग पूछते और गाते रहते हैं. ಅಂದರೆ ನಿಮ್ಮ ಬ್ರಾಹ್ಮಣ ಆತ್ಮಗಳು ಮತ್ತು ಬ್ರಹ್ಮ ಬಾಬಾ ಅವರ ಅಶರೀರಿ ತಪಸ್ವಿ ಶಂಕರ ಸ್ವರೂಪದ ನೆನಪಾರ್ಥವಾಗಿ ಭಕ್ತರು ಇವತ್ತಿಗೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಮತ್ತೊಂದು ನೆನಪು, ये सांप आपके अधीन ऐसे बन जाते जो आपके खुशी में नचाने की स्टेज बन जाता है. ಈ ಹಾವು ನಿಮ್ಮ ಅಧೀನದಲ್ಲಿ ಹೇಗಿರುತ್ತೆ ಅಂದರೆ ನಿಮ್ಮ ಖುಷಿಯಲ್ಲಿ ಕುಣಿಯಲು ಸ್ಟೇಜ್ ಆಗಿಬಿಡುತ್ತೆ. ಜब ವಿಜಯ್ ಬನ್ ಜಾತೆ ಹೈ, ಯಾವಾಗ ನೀವು ವಿಜಯಿಗಳಾಗ್ಬಿಡ್ತೀರೋ तो क्या ಅನುಭವ करते हो, क्या ಸ್ಥಿತಿ ಹೋತಿ ಹೈ, ಏನು ಅನುಭವ ಮಾಡ್ತೀರ, ನಿಮ್ಮ ಸ್ಥಿತಿ ಹೇಗಿರುತ್ತೆ. ಖುಷಿ ಮೇ ನಾಚ್ತೆ रहते हैं ना, ಖುಷಿಯಲ್ಲಿ ಕುಣಿದಾಡ್ತಿರ್ತೀರಲ್ವಾ. तो ये ಸ್ಥಿತಿ ಸ್ಟೇಜ್ ಕೆ ರೂಪ में दिखाई है. ಈ ಸ್ಥಿತಿಯನ್ನೇ ಸ್ಟೇಜಿನ ರೂಪದಲ್ಲಿ ತೋರಿಸಿದ್ದಾರೆ. ಸ್ಥಿತಿ को भी स्टेज कहा जाता है. ಸ್ಥಿತಿಯನ್ನು ಕೂಡ ಸ್ಟೇಜ್ ಅಂತ ಹೇಳ್ತೀವಿ. ऐसे विकारों पर विजयी हो, इसको कहा जाता है प्रयोगी. ಈ ರೀತಿ ವಿಕಾರದ ಮೇಲೆ ವಿಜಯಿಯಾಗಿದ್ದೀರಾ, ಇದನ್ನೇ ಹೇಳೋದು ಪ್ರಯೋಗಿ. तो ये चेक करो कहाँ तक प्रयोगी बनने हैं. अगर योग का समय पर प्रयोग नहीं, योग की विधि से समय पर सिद्धि नहीं, तो यथार्थ विधि कहेंगे. ಯೋಗದ ಸಮಯದಲ್ಲಿ ಪ್ರಯೋಗ ಮಾಡಿಲ್ಲ, ಯೋಗದ ವಿಧಿಯ ಸಮಯದಲ್ಲಿ ಸಿದ್ಧಿಯನ್ನು ಆಗಿಲ್ಲ ಅಂತ ಹೇಳಿದ್ರೆ ಯಥಾರ್ಥ ವಿಧಿ ಅಂತ ಹೇಳ್ತೀವ. ಸಮಯ ಅಪ್ನಿ ತೀವ್ರ ಗತಿ ಸಮಯ ಪ್ರತಿ ಸಮಯ ದಿಖಾ ರಹಾ ಹೈ. ಸಮಯ ತನ್ನ ತೀವ್ರ ಗತಿಯನ್ನು ಸಮಯ ಪ್ರತಿ ಸಮಯ ತೋರಿಸ್ತಾನೆ ಇದೆ. अनेकता अधर्म तमो प्रदान हर क्षेत्र में तीव्र गति से बढ़ता जा रहा है.
ಅನೇಕತೆ, ಅಧರ್ಮ, ತಮೋ ಪ್ರಧಾನ ಪ್ರತಿ ಕ್ಷೇತ್ರದಲ್ಲೂ ತೀವ್ರಗತಿಯಲ್ಲಿ ತೋರಿಸ್ತಾ ಇದ್ದಾರೆ. ऐसे समय पर आपके योग के विधि की वृद्धि व विधि के सिद्धि में वृद्धि तीव्र गति से होना आवश्यक है. ಇಂಥ ಸಮಯದಲ್ಲಿ ನಿಮ್ಮ ಯೋಗದ ವಿಧಿ ವೃದ್ಧಿ ಅಥವಾ ವಿಧಿಯ ಸಿದ್ಧಿಯಲ್ಲಿ ವೃದ್ಧಿ ತೀವ್ರಗತಿಯಲ್ಲಿ ಇರಬೇಕು. ಅದರ ಅವಶ್ಯಕತೆ ತುಂಬ ಇದೆ. नंबर आगे बढ़ने का आधार है ಪ್ರಯೋಗಿ बनने की ಸಹಜ ವಿಧಿ. ನಂಬರ್ ಮುಂದುವರಿಯೋಕ್ಕೆ ಆಧಾರನೇ ಏನಾಗಿರುತ್ತೆ, ಪ್ರಯೋಗಿಯ ಸಹಜ ವಿಧಿ ನಮಗೆ ತಿಳಿದಿರಬೇಕು. तो बाप दादा ने क्या देखा, समय पर प्रयोग करने में तीव्र गति के बजाय ಸಾಧಾರಣ ಗತಿ देखा. ಹಾಗಾಗಿ ಬಾಪ್ ದಾದಾ ಅವ್ರು ಏನು ನೋಡಿದ್ರು, ಸಮಯದಲ್ಲಿ ಪ್ರಯೋಗ ಮಾಡುವಂಥ ಗತಿ ತೀವ್ರ ಗತಿಯ ಬದಲಾಗಿ ಸಾಧಾರಣ ಗತಿಯನ್ನು ನೋಡ್ತಾರೆ. आपके जड़ चित्रों द्वारा सिद्धि प्राप्त करने का अनुभव करते रहते हैं. ಭಕ್ತರು ನಮ್ಮ ಜಡಚಿತ್ರದ ಮುಖಾಂತರ ಸಿದ್ಧಿ ಪ್ರಾಪ್ತಿ ಮಾಡುವ ಅನುಭವ ಮಾಡ್ತಿರ್ತಾರೆ. ಚೈತನ್ಯ में ಸಿದ್ಧಿ ಸ್ವರೂಪ ಬನೆ ಹೋ ತಬ್ ತೋ ಈ ಯಾದಗಾರ್ ಚಲಾ ಆ ರಹಾ ಹೈ. ನಾವು ಚೈತನ್ಯದಲ್ಲಿದ್ದಾಗಲೇ ನಾವು ಈ ರೀತಿ ಸಿದ್ಧಿ ಸ್ವರೂಪರಾಗಿರೋದ್ರಿಂದ ಯಾದಗಾರ್ ಇವತ್ತಿಗೂ ಇದೆ ಅಲ್ವಾ. ರಿದ್ಧಿ ಸಿದ್ಧಿ ವಾಲೆ ನಹಿ ವಿಧಿ ಸೆ ಸಿದ್ಧಿ. ರಿದ್ಧಿ ಸಿದ್ಧಿಯವರಲ್ಲ, ವಿಧಿಯಿಂದ ಸಿದ್ಧಿ ಮಾಡ್ಕೊಂಡಿರ್ತೀವಿ. तो समझा क्या करना है सब कुछ, लेकिन समय पर प्रयोग करना है. ಎಲ್ಲ ಇದೆ ನಮ್ಮ ಹತ್ರ, ಆದರೆ ಅದನ್ನು ನಾವು ಸಮಯದಲ್ಲಿ ಪ್ರಯೋಗ ಮಾಡಿಕೊಳ್ಬೇಕು. ಇಸ್ಕೋ ಕಹಾ ಜಾತಾ ಹೈ ಜ್ಞಾನ ಸ್ವರೂಪ ಆತ್ಮ. ಈ ರೀತಿ ಪ್ರಯೋಗ ಮಾಡ್ಕೊಂಡು ಸಫಲತೆಯನ್ನು ಪಡೆಯೋರಿಗೆ ಜ್ಞಾನ ಸ್ವರೂಪ ಆತ್ಮ ಅಂತ ಹೇಳ್ತಾರೆ. ऐसे ಜ್ಞಾನ ಸ್ವರೂಪ ಆತ್ಮ ಅತಿ ಸಮೀಪ ಅತಿ ಪ್ರಿಯ. ಇಂಥ ಜ್ಞಾನ ಸ್ವರೂಪ ಆತ್ಮಗಳು ಅತಿ ಪ್ರಿಯ ಹಾಗೂ ಅತಿ ಸಮೀಪ ಮತ್ತು ಅತಿ ಪ್ರಿಯರಾಗಿರ್ತಾರೆ ಬಾಬ್ದಾದ ಅವರಿಗೆ. ಅಚ್ಚಾ, ಓಂ ಶಾಂತಿ.